ದಾಂಪತ್ಯದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಇದ್ದೇ ಇರುತ್ತದೆ. ಅದಕ್ಕೆ ಹೇಳುವುದು ದಾಂಪತ್ಯ ಜೀವನ ಅಂತ. ಕೆಲವು ಬಾರಿ ಇಂತಹ ಸಮಸ್ಯೆಗಳು ಸಂತಾನಕ್ಕೂ ಕೂಡ ತೊಂದರೆಯನ್ನು ಉಂಟು ಮಾಡಬಹುದು. ಗಂಡ ಹೆಂಡತಿ ಮಿಲನ ಕೂಡ ಆಗದೇ ಇರಬಹುದು. ಇದರಿಂದ ಅನೇಕ ತೊಂದರೆಗಳು ಆಗುತ್ತಿರಬಹುದು. ದೈವ ಅನುಗ್ರಹ ಪ್ರೇರಣೆ ಆಗುವುದರಿಂದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ತೊಳೆದು ಹೋಗುತ್ತದೆ. ನಿಮ್ಮ ಜೀವನದಲ್ಲಿ ದಾಂಪತ್ಯದಲ್ಲಿ ಪ್ರತಿನಿತ್ಯ ಜಗಳ ಸಮಸ್ಯೆಗಳು ಅಥವಾ ಸಂತಾನದ ಸಮಸ್ಯೆಗಳು ಇದ್ದಾಗ ಈ ಒಂದು ಪರಿಹಾರವನ್ನು ಮಾಡಬೇಕು. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ. ಎಷ್ಟೇ ದೊಡ್ಡ ವ್ಯಕ್ತಿಯಾದರೂ ಚಿಕ್ಕ ವ್ಯಕ್ತಿಯಾದರೂ ಸಮಸ್ಯೆಗೆ ಪರಿಹಾರಗಳು ಎಲ್ಲರಿಗೂ ಒಂದೇ ಆಗಿರುತ್ತದೆ. ಒಂದು ಬಿಳಿಯ ಕಾಗದವನ್ನು ತೆಗೆದುಕೊಂಡು ಒಂದು ವೃತ್ತಾಕಾರವನ್ನು ರಚನೆ ಮಾಡಿ ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೆದು ಅದರ ಮಧ್ಯಭಾಗದಲ್ಲಿ ಸರಿಯಾಗಿ ಗಂಡ ಹೆಂಡತಿ ಇಬ್ಬರ ಹೆಸರನ್ನು ಬರೆದುಕೊಳ್ಳಬೇಕು. ಆ ಕಾಗದವನ್ನು 9 ಬಾರಿ ಮಡಚಬೇಕು. 9 ಬಾರಿ ಮಡಚಿದ ನಂತರ ಕಷ್ಟಗಳು ನಿವಾರಣೆ ಆಗಬೇಕು. ಅಂದುಕೊಂಡ ಕೆಲಸಗಳು ಗಂಡ ಹೆಂಡತಿ ಜೀವನದಲ್ಲಿ ನಡೆಯುವಂತೆ ಆಗಬೇಕು. ಯಾರ ಕೆಟ್ಟ ದೃಷ್ಟಿಗಳು ನಮ್ಮ ಜೋಡಿಯ ಮೇಲೆ ಬೀಳಬಾರದು ಅಂತ ಹೇಳಿ ಅದನ್ನು ಪಚ್ಚೆ ಕರ್ಪೂರ ಮತ್ತು ಲವಂಗವನ್ನು ಸೇರಿಸಿ ಸುಟ್ಟು ಹಾಕಬೇಕು. ಮನೆ ದೇವರ ಮುಂದೆ ಇದನ್ನಿಟ್ಟು ಈ ಥರ ಮಾಡಬೇಕು. ಖಂಡಿತವಾಗಿಯೂ ನಿಮ್ಮ ದಾಂಪತ್ಯದಲ್ಲಿ ಕಲಹಗಳು, ಸಂತಾನ ಅಭಿವೃದ್ಧಿಯ ತೊಂದರೆಗಳು ಎಲ್ಲವೂ ನಿವಾರಣೆ ಆಗುತ್ತೆ. ಈ ತಂತ್ರವನ್ನು ಮಾಡುವ ಮೊದಲು ಒಂದು ರಹಸ್ಯವಾದ ಮಂತ್ರಗಳನ್ನು ನಿಮ್ಮ ಹೆಸರಿನ ಗುಣಕ್ಕೆ ತಕ್ಕ ಹಾಗೆ ಪಂಡಿತ್ ಶಿವಾನಂದ ಗುರುಗಳು ಹೇಳ್ಕೊಡ್ತಾರೆ. ಅವರಿಗೆ ಇವತ್ತೇ ಒಂದು ಫೋನ್ ಮಾಡಿ ಒಂದು ಮಂತ್ರವನ್ನು ಕೇಳಿ ಪುಸ್ತಕದಲ್ಲಿ ಬರೆದಿಟ್ಕೊಂಡು ಪ್ರತಿನಿತ್ಯ ಅವರು ಹೇಳಿದ ಹಾಗೆ ಮಾಡುತ್ತಾ ಬನ್ನಿ.